ಹಾಂ, ಇವತ್ತು ಯಾರಿಂದ ದಿನ ಸ್ಟಾರ್ಟ್ ಆಗ್ತಿದೆ ನೋಡಿ. ನನ್ನ ಮುದ್ದು ಗಿಳಿ ಮರಿ, ಆ್ಯಕ್ಚುಲಿ ನನ್ನ ಮುದ್ದಿನ ಸೊಸೆ ಇವಳು. ಆ್ಯಕ್ಚುಲಿ ಇವ್ರ ಅಕ್ಕ ನೋಡೋಕ್ಕೋಸ್ಕರ ಇವತ್ತು ಮನೆಗೆ ಬಂದಿದ್ಲು. ಇವಳಿಗೆ ಇವತ್ತು ಫೀವರ್ ಅಂತ ಇವಳು ಸ್ಕೂಲಿಗೆ ಹೋಗಿದ್ದಿಲ್ಲ, ಮತ್ತೆ ಬಂಕ್. ಅದಾದಮೇಲೆ ನಾನು ಆಲ್ಮೋಸ್ಟ್ ಇವರೆಲ್ಲರ ಹೋಗೋದಕ್ಕೆ 1:30 ಆಯಿತು. ಇವತ್ತು ಲೇಟಾಗಿ ಹೊರಟಿದ್ದು ಆಫೀಸ್ಗೆ, 1:30ಗೆ ಹೋಗಿದ್ದು ನಾನು. ಅದಾದಮೇಲೆ ಕ್ರೌಡ್ ಜಾಸ್ತಿ ಇತ್ತು. ಕ್ರೌಡ್ನೆಲ್ಲ ನಾನು ಮೇಂಟೈನ್ ಮಾಡೋ ಪರಿಸ್ಥಿತಿ ಇತ್ತು. ಎಲ್ಲ ಕ್ರೌಡ್ನು ಮೇಂಟೈನ್ ಮಾಡಿ ಇವತ್ತು ಟೋಟಲ್ ಬುಕ್ಕಿಂಗ್ ಮಾಡಿದ್ದು 5 ಬುಕ್ಕಿಂಗ್ಸಲ್ಲಿ 2 ಗಾಡಿನ ಇನ್ಸ್ಟೆಂಟ್ ಡೆಲಿವರಿ ಕೊಟ್ವಿ, ರೆಡಿ ಇತ್ತು ಅಂತ. ಇನ್ನು 3 ಬೈಕ್ಗಳು ನಾಳೆ ಡೆಲಿವರಿ ಕೊಡಬೇಕು. ಅಂದರೆ ಒಂದು ಓಲಾ ಎಲೆಕ್ಟ್ರಿಕ್ ಮತ್ತು ಒಂದು ಆ್ಯಕ್ಟಿವ್ ಹೋಂಡಾ ಮತ್ತು ಇನ್ನೊಂದು ಬೈಕು ಕೂಡ ಆ್ಯಕ್ಟಿವ್, ಅದನ್ನು ನಾಳೆ ಡೆಲಿವರಿ ಕೊಡೋಕ್ಕೆ ಶೆಡ್ಯೂಲ್ ಮಾಡ್ಕೊಂಡ್ವಿ. ಬಿಕಾಸ್ ಸರ್ವಿಸ್ ಮಾಡೋ ಮೆಕ್ಯಾನಿಕ್ ಒಂದಿಬ್ಬರು ರಜೆ ಇದ್ರು ಅನ್ನೋ ರೀಸನ್ಗೆ ಆಲ್ಮೋಸ್ಟ್ ಎಲ್ಲ ಬೈಕ್ಗಳನ್ನೂ ಆಲ್ಮೋಸ್ಟ್ ಲೇಟ್ ನೈಟ್ ಆಲ್ಮೋಸ್ಟ್ 7:30 ಅನಿಸುತ್ತೆ ಈ ಟೈಮಲ್ಲಿ ಎಲ್ಲ ಬೈಕ್ಗಳನ್ನ ಒಳಗಡೆ ನಿಲ್ಲಿಸ್ಬಿಟ್ಟು ಇಷ್ಟು ಗಾಡಿಗಳ್ನೂ ನಿಲ್ಲಿಸಿ ನೋಡಿದಾಗ ನನಗೆ ಅನಿಸೋ ಫೀಲಿಂಗ್ ಒಂದೇ, ಮನುಷ್ಯ ದುಡಿಯೋದ್ರಿಂದ ಉದ್ಧಾರ ಆಗಲ್ಲ, ದುಡ್ದಿರೋ ದುಡ್ಡನ್ನು ಎಷ್ಟು ಉಳಿಸ್ತಾನೆ ಅನ್ನೋದ್ರಿಂದ ಉದ್ಧಾರ ಆಗ್ತಾನೆ. ಸೊ ಉಳ್ಸೋ ಕಡೆ ಗಮನ ಕೊಡೋದ್ರ ಜೊತೆಗೆ ದುಡಿಯೋ ಕಡೆನೂ ಗಮನ ಕೊಡೋಣ. ಸೊ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಪಯಣ ಮತ್ತು ಮನೆ ಕಡೆಗೆ ಆ್ಯಸ್ ಇಟ್ ಈಸ್. ಆದರೆ ನಾನು ಟಯರ್ಡ್ ಆಗಿದ್ದಕ್ಕಿಂತ ಜಾಸ್ತಿ ನಮ್ಮ ಅಪ್ಪನೇ ಟಯರ್ಡ್ ಆಗಿದ್ರಂತೆ, ಅದಕ್ಕೋಸ್ಕರ ಅವ್ರಿಗೊಂದು ಪೆಗ್ ಕೊಡಿಸಿದ್ದಾಯಿತು. ಕೊಡಿಸ್ಕೊಂಡು ಆಮೇಲೆ ಮನೆ ಕಡೆ ಪಯಣ ಮಾಡಿದಾಗ ಇವತ್ತು ಡೋರ್ ತೆಗ್ದಿದ್ದು ತುಂಬ ಬೇಜಾರಾಗಿದ್ದು ನಮ್ಮಮ್ಮ. ನನ್ನ ಮಗಳು ಪಾಪ ತುಂಬ ಟಯರ್ಡಾಗಿ ಮಲಗಿದ್ಲು. ಈಗೇ ನನ್ನ ದಿನ ಇತ್ತು. ಬಾಯ್ ಬಾಯ್.